ಕ್ಷೇತ್ರದ ಶಾಸಕಿ ಡಾಕ್ಟರ್ ರೂಪಕಲಾ ಶಶಿಧರ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಗಂಗಾ ಕಲ್ಯಾಣ ಯೋಜನೆಯಡಿಯಲ್ಲಿ ಆಯ್ಕೆಯಾಗಿದ್ದ ಫಲಾನುಭವಿಗಳಿಗೆ ಪಂಪು ಮತ್ತು ಮೋಟಾರ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕರಾದ ಚನ್ನಬಸಪ್ಪ, ತಾಲೂಕು ಅಭಿವೃದ್ಧಿ ಅಧಿಕಾರಿ ರಾಜಶೇಖರ್, ಪಕ್ಷದ ಎಲ್ಲ ಮುಖಂಡರು ಹಾಗೂ ಇತರರು ಹಾಜರಿದ್ದರು. ಏನೋ ಒಳ್ಳೇದಾಗತ್ತೆ ಸುಮ್ಮನಿರಪ್ಪ. ಎಲ್ಲಾರ್ಗು ಏನ್ ಬೆಳೆ ಇಡ್ತೀರಾ, ವ್ಯವಸಾಯ ಮಾಡಿರ್ಬೇಕಲ್ಲ ನೀವು. ಅದೃಷ್ಟಮು ಒಳ್ಳೇದಾಗಿದೆ, ನೀರ್ ಚೆನ್ನಾಗಿ ಸಿಕ್ಕಿದೆ. పండేదే ఇంకా ఏమి లేదు అని అనుకుంటుంది. ఇంకా మంచిదవుతుంది. నేను ఇంకా బిడ్లకి మంచిదవుతుంది. యారికి సిగ దేవుడే తీసుకొని వచ్చిండేది. ఇప్పుడు మీ అమ్మని బాగా చూసుకో. మీ అమ్మ పేట్ల నీకు బోర్ అయిండేది. మీ అమ్మని బాగా చూసుకోవాలి. ఎలా ఇంట్లో సన్నగా అయిపోయింది. నువ్వు ఎంత లాస్ట్లో ఉన్నావు. హుషారులేదు, బాగా చూసుకోవాలి. ఏం పేరక్క? చెల్లమ్మ గంట్లపొల్ అక్క, కడుగూరు అక్క. ఎలా తక్కువ ఇచ్చినారు? అడిగేది కదా నువ్వు. ఎలా మోటార్ తక్కువ? ఎంత నీళ్ళు? ఎంత? 850 ಜಾಸ್ತಿ ಡೀಪ್ ಹೋದಷ್ಟು ಕಡಿಮೆ. లక్ష్మీ కళ వచ్చేసింది. ఆడు గంగా లక్ష్మీ కళ ఎన్ని ఎకరాలు జమీను? 2 ఎకరాలు ఉంది. ఏం పంట పెట్టారు? ఏమి లేదమ్మా, ఏం కావాలి? ಬಾಬು ಆಗಿದೆ. ನಿಮಗೂ ಎಷ್ಟು ಡೆಪ್ತ್ ಹೋಗಿದೆ? 1000 తీసుకుంటారు. ఊర అయిండేదే అనుకో అదృష్టం. తిరిగి మీరు అట్లా అంటే ఎట్లా? కాదు, ನೀವು ಆ ಮಳೆ ನೀರೆಲ್ಲ ಮತ್ತೆ ಆ ಬೋರ್ವೆಲ್ ಹೋಗೋ ತರ ಮಾಡ್ಕೊಬೇಕು ಅಲ್ವಾ? ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗದವರಿಗೆ 2018ರಿಂದ 2024ವರೆಗೂ 181 ಫಲಾನುಭವಿಗಳು ಆಯ್ಕೆ ಆಗಿದ್ದಾರೆ. ಅದರಲ್ಲಿ 72 ಜನ ಫಲಾನುಭವಿಗಳು ಬೋರ್ವೆಲ್ ಕೊರೆಸ್ಕೊಂಡಿದ್ದಾರೆ. ಬೋರ್ವೆಲ್ ಕೊರೆಸ್ಕೊಂಡಿರೋ ಅಂಥದ್ರಲ್ಲಿ DBT ಮುಖಾಂತರ ಆ ಸ್ಕೀಮಲ್ಲಿ ಇವರು ಬೆನಿಫಿಷಿಯರೀಸ್. ಇವರು ಅದನ್ನು ಕೊರೆಸ್ಕೊಂಡಿದ್ದು ವಾರದಲ್ಲೇ ಇವರಿಗೆ ಪಂಪು ಮೋಟ್ರು ಎಲ್ಲ ವಿತರಣೆ ಮಾಡ್ತಾ ಇದ್ದೀವಿ. ಆಮೇಲೆ KB ಕನೆಕ್ಷನ್ಸ್ ಇರುತ್ತೆ, ಅದನ್ನು ಕೂಡ ಇಮಿಡಿಯೇಟಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು. ಸೊ ಇದೊಂದು ಪ್ರತಿ ಕುಟುಂಬಕ್ಕೂ ಇದೊಂದು ಯೋಜನೆ. ಭಾಳ ಜನ ಇರ್ತಾರೆ ಫಲಾನುಭವಿಗಳು, ಎಲ್ಲರೂ ಕೂಡ ಆಯ್ಕೆ ಪಟ್ಟಿಯಲ್ಲಿ ಸೆಲೆಕ್ಟ್ ಆಗಲ್ಲ. ಇವರು ಯಾರ್ಯಾರು 2 ಸತಿ 3 ಸತಿ 5 ಸತಿ ಆಯ್ಕೆ ಪಟ್ಟಿಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಂದೊಂದು ವರ್ಷದಲ್ಲಿ 20 ಜನ 50 ಜನ ಆ ಥರ ಆಯ್ಕೆ ಆಗ್ತಾ ಇರುತ್ತೆ. ಅದರದ್ದೇ ಆದ ಸಿಸ್ಟಮಲ್ಲಿ ನಮಗೇನು ಕೋಟಾ ಕೊಟ್ಟಿರ್ತಾರೆ ಅದರಲ್ಲೇ ಇವ್ರನ್ನ ಸೆಲೆಕ್ಷನ್ ಮಾಡಿ ಕಳಿಸ್ಬೇಕಾಗತ್ತೆ. ಇದು ಈ ಪಾರದರ್ಶಕವಾಗಿರುವಂಥ ವ್ಯವಸ್ಥೆಯಲ್ಲಿ ಇವರು ಫಲಾನುಭವಿಗಳನ್ನ ಮೊದಲನೇ ಫಲಾನುಭವಿಗಳು ಇವತ್ತು ಏನು ಆಯ್ಕೆ ಪಟ್ಟಿಯಲ್ಲಿ ಬಂದಿದ್ದಾರೆ DPT ಮುಖಾಂತರ ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ಬರುತ್ತೆ. ಸೊ ಅದು ಪ್ರೋಸೆಸ್ಸು ಕೂಡ ಬೇಗ ಆಗ್ತಾ ಇದೆ ಆ ಸಿಸ್ಟಮ್ ಬಂದಾಗ. ಮೊದಲಾದರೆ 2 ವರ್ಷದ ಒಂದೇ ಸತಿ ಬೋರ್ವೆಲ್ದು ಟೆಂಡರ್ ಕರೀತಾ ಇದ್ರು. ಅದಾದಮೇಲೆ ಪಂಪು ಮೋಟ್ರು ಬೇರೆಯವರು ಯಾರೋ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಹಾಕಿಸ್ಕೊಂಡಿದ್ರು ಕೂಡ ಅವನು ಸಮಾಜ ಕಲ್ಯಾಣ ಇಲಾಖೆಗೆ ಒಂದು 10 ಸತಿ ಅವ್ನು ಚಪ್ಪಲಿ ಸೌದು ಹೋಗ್ತಾಯಿದ್ರು.
ಈ ಸಿಸ್ಟಮ್ನ ಸುಧಾರಣೆ ಮಾಡಲಿಕ್ಕೆ ಆಗಲಿಲ್ಲ. ಕೆಲವೊಂದು ಸುಧಾರಣೆಗಳು ತಂದರೂ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಸರ್ಕಾರ ಇವಾಗ ತಗೊಂಡಿರುವಂಥ ಆಲೋಚನೆ ಯೋಜನೆಗಳಲ್ಲಿ ಸುಧಾರಣೆಗಳು ಬರ್ತಾ ಇದೆ. DPT ಮುಖಾಂತರ ಯಾರನ್ನ ಆಯ್ಕೆ ಮಾಡಿರ್ತಾರೆ, ಆಯ್ಕೆ ಮಾಡುವಂಥ ಫಲಾನುಭವಿಗೆ DPT ಮುಖಾಂತರ ನೇರವಾಗಿ ಹಣ ಬರ್ತಾ ಇರೋದ್ರಿಂದ, ಅಂದರೆ ಅದರದ್ದು ಏನು ಬೋರ್ವೆಲ್ ಕೊರೆಸೋಷ್ಟು ವೆಚ್ಚನೂ ಅದಕ್ಕೆ ಬರೋದ್ರಿಂದ ಇವಾಗ ಸುಧಾರಣೆಗಳಾಗಿದೆ ಅಂತ ಹೇಳ್ಬೋದು. ಮತ್ತು ಇದು ಮೊದಲನೇ ಸತಿ ಬೋರ್ವೆಲ್ ಕೊರೆದು ಇಡೀ ಚರಿತ್ರೆಯಲ್ಲಿ ಒಂದು ವಾರಕ್ಕೆ ಪಂಪು ಮೋಟ್ರು ತಗೊತಾ ಇರೋವಂಥ ಫಲಾನುಭವಿಗಳು ಇವರು. ಸೊ ಇವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳು ಅಂತ ನಾನು ಹೇಳ್ತೀನಿ. ಪ್ರತಿಯೊಬ್ಬರು ಕೂಡ 2 ಎಕರೆ 3 ಎಕರೆ ಜಮೀನಿದೆ, 50 ವರ್ಷದಿಂದ ನೀರಿರಲಿಲ್ಲ, ಬೆಳೆ ಇಟ್ಕೊಳಕ್ ಆಗ್ತಿರ್ಲಿಲ್ಲ, ಕಾಲಕ್ಕೆ ಜಮೀನಿದ್ರು ಕೂಡ ಕೂಲಿಗೆ ಹೋಗುವಂಥ ಕುಟುಂಬಗಳಿರ್ತಾ ಇದ್ರು. ಇವಾಗ ಅವ್ರ ಕುಟುಂಬನ ಸುಧಾರಿಸ್ಕೊಳ್ಳುವಂಥ ಒಂದು ಸರ್ಕಾರದ ಒಂದು ಯೋಜನೆಯ ಫಲಾನುಭವಿಗಳಿವರು. ಸುಧಾರಿಸುತ್ತೆ ಅಂತ ಅನ್ಕೊಂತೀವಿ ನಾವು. ಎಲ್ಲಿ ನೀರು ಸಿಕ್ಕಿದೆ ಬೋರ್ವೆಲ್ಸ್ ಎಲ್ಲ ಆಲ್ಮೋಸ್ಟ್ 90% ನಮ್ದು ಯಶಸ್ವಿ ಆಗಿದೆ. ಈ ಸತಿ ಎಲ್ಲಾನು ಬೋರ್ವೆಲ್ಸ್ ಅಲ್ಲಿ ನೀರು ಸಿಕ್ಕಿದೆ. ಯಾವುದೇ ಒಂದು ಫಲಾನುಭವಿದು ಬೋರ್ವೆಲ್ ಕೊರೆದಾಗ ನೀರು ಸಿಕ್ಕಿಲ್ಲ, ಫೇಲ್ಯೂರ್ ಆಗಿದೆ ಅನ್ನೋವಂಥದ್ದು ಆಗೇ ಇಲ್ಲ. ಎಲ್ಲ ಸಕ್ಸಸ್ ಆಗಿದೆ. ಎಲ್ಲರಿಗೂ ಬೋರ್ವೆಲ್ ಅಲ್ಲಿ ನೀರು ಸಿಕ್ಕಿ ಎಲ್ಲ ಫಲಾನುಭವಿಗೂ ಇವೆಲ್ಲ ಸೌಲಭ್ಯಗಳು ಸಿಕ್ಕಿದೆ ಅಂತ ನಾನು ಇವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಇಲಾಖೆಯವರು ಕೂಡ ಏನು ವಿಚಾರ ಇದೆ ನೀವು ಹೇಳುವಂಥದ್ದು.